ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಬೀಜಗಣಿತದಲ್ಲಿ ಬರುವಂತಹ ಬೀಜೋಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಬೀಜೋಕ್ತಿಯ ಪದದ ಅರ್ಥ ಮತ್ತು ಅದರ ಮೂಲ ತಿಳಿದುಕೊಳ್ಳೋಣ. ಬೀಜೋಕ್ತಿ ಪದ ಎಂದರೇನು? ಬೀಜ ಪದ ಎಂದರೇನು? ಬೀಜೋಕ್ತಿ ಪದ ಮತ್ತು ಬೀಜ ಪದಕ್ಕಿರುವ ವ್ಯತ್ಯಾಸವೇನೆಂದು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮಗೆ ತಿಳಿದಿರುವ ಹಾಗೆ ಇಂಗ್ಲಿಷಲ್ಲಿ ಆಲ್ಫಾಬೆಟ್ಸ್ ಅಂದರೆ ABCDEFGHZ ವರೆಗೂ A to Z ಔಟರ್ ನಾವು ಆಲ್ಫಾಬೆಟ್ಸ್ ಎನ್ನುತ್ತೇವೆ. ಅವುಗಳನ್ನು ನಾವು ಕನ್ನಡದಲ್ಲಿ ಚರಾಂಶಗಳು ಎನ್ನುತ್ತೇವೆ. ಚರಾಂಶಗಳು ಅಂದರೆ ಏನೆಂದರೆ ಸ್ಥಿರವಾದ ಬೆಲೆಯನ್ನು ಹೊಂದಿಲ್ಲದ ಸಂಕೇತಕ್ಕೆ ನಾವು ಚರಾಂಶವು ಎನ್ನುತ್ತೇವೆ. ಉದಾಹರಣೆಗೆ A to Z, ABCDXYZ ಇವುಗಳನ್ನು ನಾವು ಚರಾಂಶ ಎನ್ನುತ್ತೇವೆ. ಹಾಗೆಯೇ ಸ್ಥಿರಾಂಕಗಳು ಎಂದರೇನು ಅಂದರೆ ನಂಬರ್ಸ್, ಇಂಗ್ಲಿಷಲ್ಲಿ ನಂಬರ್ಸ್, ಹಾಗೆ ಕನ್ನಡದಲ್ಲಿ ಸ್ಥಿರಾಂಕಗಳು ಅಥವಾ ಅಂಕೆ ಸಂಖ್ಯೆಗಳೆನ್ನುತ್ತೇವೆ. ಸ್ಥಿರಾಂಕಗಳು ಎಂದರೆ ಸ್ಥಿರವಾದ ಬೆಲೆಯನ್ನು ಹೊಂದಿದ ಸಂಕೇತಕ್ಕೆ ನಾವು ಸ್ಥಿರಾಂಕ ಎನ್ನುತ್ತೇವೆ. ವಿದ್ಯಾರ್ಥಿಗಳೇ, ಗಮನವಿಟ್ಟು ಕೇಳಿ. ಚರಾಂಶವೆಂದರೇನು, ಸ್ಥಿರಾಂಕಗಳೆಂದರೇನೆಂದರೆ ಸ್ಥಿರವಾದ ಬೆಲೆಯನ್ನು ಹೊಂದಿಲ್ಲದ ಸಂಕೇತಕ್ಕೆ ನಾವು ಚರಾಂಶವೆನ್ನುತ್ತೇವೆ. ಸ್ಥಿರವಾದ ಬೆಲೆಯನ್ನು ಹೊಂದಿದ ಸಂಕೇತಕ್ಕೆ ನಾವು ಸ್ಥಿರಾಂಕಗಳೆನ್ನುತ್ತೇವೆ. ವಿದ್ಯಾರ್ಥಿಗಳೇ, ಹಾಗಾದರೆ ಬೀಜೋಕ್ತಿ ಪದಕ್ಕೆ ಇದಕ್ಕೆ ಏನು ಸಂಬಂಧ ವಿದ್ಯಾರ್ಥಿಗಳೆಂದರೆ, ಚರಾಂಶ ಮತ್ತು ಬೀಜೋಕ್ತಿ ಪದಗಳನ್ನು ಅನ್ವಯಿಸಿ ಅಂದರೆ ಎರಡನ್ನೂ ಮಿಶ್ರಣವಾಗಿ ಕ್ರೋಢೀಕರಿಸಿ ಬರೆದರೆ ಅದನ್ನು ನಾವು ಬೀಜೋಕ್ತಿ ಪದ ಎನ್ನುತ್ತೇವೆ. ಉದಾಹರಣೆಗೆ 2x 3x x plus yz = 6 ಇಂತಹ ಪದಗಳನ್ನು ನಾವು ಬೀಜ ಪದ ಎನ್ನುತ್ತೇವೆ.